ಈಗ ಪರಸ್ಪರ ಆರೋಪ ಕೂತ್ಕೊಳ್ಳಿ, ಸದನ ನಡೆಸಬೇಕಲ್ಲ. ಸದನ ನಡೆಸಿದ್ರೆ ಹೇಗೆ? ತಮ್ಮ ನಮ್ಮ ಸೀಟ ಎಷ್ಟು ದಿನ ಆಗ್ಲಿ ನೀವೆಲ್ಲ ಕೂತ್ಕೊಳ್ಬೇಕಂತ ಕೇಳ್ಕೊಳ್ತಿದ್ದೇನೆ. ಪ್ರದೀಪ್ ಅಲ್ಲಿ ಕೂತ್ಕ, ಪ್ರದೀಪ್ ಅವ್ರು ಕೂತ್ಕ, ಅಲ್ಲಿ ಬಸಂತ ಬರ್ರಿ ಕೂತ್ಕಲ್ಲಿ. ನಾರಾಯಣ ಸ್ವಾಮಿ ಅವರೇ ನಿಮ್ಗೆ ಏನಾಗಿದೆ? ನೀವು ಕೂತ್ಕೊಳ್ರಿ. ಸರ್ಕಾರ ಅಶೋಕ್ ಆ ಮಂತ್ರಿಯ ಮಾತನ್ನು ಕೇಳಿದೆ. ಇವತ್ತು ಸರ್ಕಾರ ಕೂತಿರೋದ್ರೊಟ್ಟಿಗೆ ಇಡೀ ಸದನಕ್ಕೆ ಅವಮಾನ ಮಾಡ್ತಾ ಇದ್ದೀರ. ಒಬ್ಬ ಇದು ಅವರು ನನ್ನ ಮೇಲೆ ನಾನು ಮತ್ತೊಮ್ಮೆ ಬಂದು ಅಂಗಲಾಚಿದ್ರು ಕೂಡ ನಿಮ್ಗೆ ಅಲ್ಲಿರುವಂತ ಸಚಿವರಿಗೆ ಒಬ್ಬರಿಗೂ ಅದು ಜ್ಞಾನನೇ ಇಲ್ಲ. ಸಚಿವರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಕೋಆರ್ಡಿನೇಟರ್ ಅಂತ ಯಾರು ಇಲ್ಲ. ಸರ್ಕಾರ ಸತ್ತೋಗಿದೆ. ಯಾಕೆ ಮಾಡಿದ್ರು ಸ್ಟೇಟ್ಮೆಂಟ್? ಅವಶ್ಯಕತೆ ಸ್ಟೇಟ್ಮೆಂಟ್ ಮಾಡೋ ಅವಶ್ಯಕತೆ ಸದನದಲ್ಲಿ ಅವ್ರಿಗೆ ಕಂಪ್ಲೇಂಟ್ ಕೊಡುವುದಾಯ್ತು. ದಯವಿಟ್ಟು ಸ್ವೀಕರಿಸಿ. ಅವರು ಸ್ಟೇಟ್ಮೆಂಟ್ ಯಾಕೆ ಮಾಡಬೇಕಾಯ್ತು? ಯಾಕೆ ಅವಕಾಶ ಕೊಟ್ರಿ ನೀವು? ನೀವು ಯಾಕೆ ಅವಕಾಶ ಕೊಟ್ರಿ ಸದಸ್ಯರು ಸ್ಟೇಟ್ಮೆಂಟ್ ಮಾಡಕ್ಕೆ? ಯಾಕೆ ಅವಕಾಶ ಕೊಟ್ರಿ? ಇವತ್ತು ಸಂವಿಧಾನವನ್ನು ಉಲ್ಲಂಘನೆ ಮಾಡಿ ಮುಖ್ಯಮಂತ್ರಿಗಳು ರಾಜೀನಾಮೆ ಮುಖ್ಯಮಂತ್ರಿಗಳ ರೆಸ್ಪಾನ್ಸಿಬಿಲಿಟಿ ಇದೆ. ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕು. ಯಾಕೆಂದ್ರೆ ನಿಮ್ಮ ಹತ್ರ ನಾನು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ತಾವೆಲ್ಲರೂ ಕೂಡ ತಮ್ಮ ತಮ್ಮ ಸ್ವೀಕರಿಸಿಕೊಂಡು ನಮ್ಗೆ ಸದನ ನಡೆಸಲಿಕ್ಕೆ ತಾವೆಲ್ಲ ಸಹಕಾರ ಮಾಡಬೇಕಂತ ಕೋರ್ತೇನೆ. ನಡೆಸಬೇಕು ಅಂದ್ರೆ ಅವ್ರಿಗೆ ಯಾಕೆ ಅನುಮತಿ ಕೊಟ್ರಿ? ನೀವು ಮಾತಾಡಕ್ಕೆ ಯಾಕೆ ಅನುಮತಿ ಕೊಟ್ರಿ ಮಂತ್ರಿಗೆ? ಅದ್ರ ಮೇಲೆ ಕ್ರಮ ಮಾಡ್ಬೇಕಲ್ಲ ನೀವು. ನಿಮ್ ಜವಾಬ್ದಾರಿ ಎಲ್ಲ ಕೂತ್ಕೊಂಡು ಮಾತಾಡ್ಬೇಕಲ್ಲ. ಇಲ್ಲಿ ನೀವೇನಂತ ಮಾಡ್ತೀರಿ? ನಾವು ಕೂತ್ಕೊಂಡೆ ಮಾತಾಡಿದ್ದು, ನೀವು ಅದಕ್ಕೆ ಕೇಳೇ ಇಲ್ಲಲ್ಲ. ನೀವು ಮಾನ್ಯ ಸದಸ್ಯರೇ, ಬೆಳಿಗ್ಗೆ ಸಂಭವಿಸಿದ ಘಟನೆ ನಮ್ಗೆಲ್ಲರೂ ಕೂಡ ಅತ್ಯಂತ ನೋವುಂಟು ಮಾಡಿದೆ ಮತ್ತು ವಿಷಾದನೀಯ. ಈ ಪೀಠ ಕೇವಲ ಒಂದು ಕುರ್ಚಿ ಅಲ್ಲ, ಇದು ಪ್ರಜಾಪ್ರಭುತ್ವದ ಪ್ರತೀಕವಾಗಿದೆ, ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದೆ. ಈ ಪೀಠದಲ್ಲಿ ಕುಳಿತು ಮಾತಾಡುವ ದೊಡ್ಡ ಗೌರವ ಮತ್ತು ಪ್ರತಿಯೊಬ್ಬ ಸದಸ್ಯರು ಈ ಪೀಠದ ಮಹತ್ವವನ್ನು ಪಾವಿತ್ರ್ಯತೆಯನ್ನು ಕಾಪಾಡಬೇಕು. ನಾವು ನಮ್ಮ ಕಾರ್ಯಗಳನ್ನು, ಮಾತುಗಳನ್ನು, ನುಡಿಗಳನ್ನು ಎಚ್ಚರಿಕೆಯಿಂದ ನಡೆಸಬೇಕು. ಏಕೆಂದರೆ ನಮ್ಮ ಅವಸರದ ಅಹಿತಕರ ಕೃತ್ಯದ ಪೀಠ ಗೌರವಕ್ಕೆ ಧಕ್ಕೆ ಮಾಡಬಾರದು. ನಾವ್ಯಾರು ಕೂಡ ಪೀಠಕ್ಕಿಂತ ದೊಡ್ಡವರಲ್ಲ. ತಮ್ಮ ವೈಯಕ್ತಿಕ ಭಾವನೆ ಪೀಠದ ಮೇಲಿನ ಗೌರವಕ್ಕಿಂತ ದೊಡ್ಡದಾಗಬಾರದು. ನಾವೆಲ್ಲರೂ ಬದ್ಧತೆಯಿಂದ, ಶಾಂತತೆಯಿಂದ ಮತ್ತು ಸಂಸ್ಕಾರದಿಂದ ನಡೆಯಬೇಕು. ಈ ಘಟನೆ ನಮಗೆ ಪಾಠವಾಗಲಿ. ಮುಂದಿನ ದಿನಗಳಲ್ಲಿ ನಾವು ಸಂವಿಧಾನದ ಗೌರವ ಮತ್ತು ಪೀಠದ ಪಾವಿತ್ರ್ಯವನ್ನು ನಾವು ಕಾಪಾಡೋಣ. ಈಗ ಒಂದು ಗಂಭೀರವಾದ ವಿಷಯವನ್ನು ಈ ಸದನದಲ್ಲಿ ಹೇಳುವುದಕ್ಕೆ ಬಯಸ್ತೇನೆ. ಪ್ರಜಾಪ್ರಭುತ್ವದ ಈ ಸಂಸದೀಯ ವ್ಯವಸ್ಥೆಯಲ್ಲಿ ನಾವು ಸದನವು ಅತ್ಯಂತ ಪವಿತ್ರವಾದ ಮತ್ತು ಸಭಾಧ್ಯಕ್ಷರಿಗೆ ಅತ್ಯಂತ ಗೌರವವಾದದ್ದು. ಸದನದ ಕಾರ್ಯಕಲಾಪಗಳು ಅಡ್ಡಿಪಡಿಸುತ್ತಾ ಸಭಾಧ್ಯಕ್ಷರ ಪೀಠ ಲೆಕ್ಕಿಸದೆ ಈ ಸಂಸದೀಯ ವ್ಯವಸ್ಥೆಗೆ ಧಕ್ಕೆ ಬರುವಂತೆ ಈ ಸದನದಲ್ಲಿ ಯಾರಾದರೂ ಅಗೌರವವಾಗಿ ಅಶಿಸ್ತಿನಿಂದ ಮತ್ತು ಬೇಜವಾಬ್ದಾರಿಯಿಂದ ನಡೆದುಕೊಂಡಿದ್ದರೆ ಅದನ್ನು ಈ ಪೀಠದಿಂದ ಸಹಿಸಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಮತ್ತೆ ಸಾಧ್ಯವಾಗುವುದಿಲ್ಲ. ಯುಟಿ ಖಾದರ್ ಶ್ರಮಿಸ್ತಾರೆ, ಆದರೆ ಈ ಪೀಠ ಶ್ರಮಿಸುವುದಿಲ್ಲ. ಆದ ಕಾರಣ ಮಾನ್ಯ ಸದಸ್ಯರಾದಂತಹ ಶ್ರೀ ದೊಡ್ಡಣ್ಣ ಗೌಡ ಎಚ್ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್ ಸಿಎನ್, ಎಸ್ಆರ್ ವಿಶ್ವನಾಥ್, ಬಿಎ ಬಸವರಾಜ್, ಎಂಆರ್ ಪಟೇಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯಾನ್, ಶರಣ್ ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬಿಲ್ದಲ್, ಸಿಕೆ ರಾಮಪೂರ್ತಿ, ಯಶ್ಪಾಲ್ ಸ್ವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ, ವಿನಯ್ ಮುನಿರತ್ನ, ಬಸವರಾಜ್ ಮುತ್ತಿಮೂಟ್, ಧೀರಜ್ ಮುನಿರಾಜ್ ಹಾಗೂ ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದಲ್ಲಿ ಪೀಠದ ಆದೇಶವನ್ನು ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡಿಯುಂಟು ಮಾಡುತ್ತಾ ಅಶಿಸ್ತಿನಿಂದ ಅವುಗಳು ನಡೆದಿಂದ ಅವರನ್ನು ನಾನು ಹೆಸರಿಸಿದ್ದೇನೆ. ಮಾನ್ಯ ಸಚಿವರು, ಅಧ್ಯಕ್ಷರೇ, ಫಸ್ಟ್ ಸನ್ಮಾನ್ಯ ಅಧ್ಯಕ್ಷರೇ, ಮುಂಜಾನೆಯಿಂದ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿನ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಮುಖ್ಯಮಂತ್ರಿಗೆ ನಾವು ಮೊನ್ನೆ ಹೇಳಿದ್ರಿ ಕರಿಮಲ್ಲಿ ಮಾಲೀಕ ಯಾರು ಅಂತೇಳಿ, ನಾನೇ ಅಂತ ಹೇಳಿದ್ರು. ಗೌರವವನ್ನು ಇವತ್ತು
ನಾಚಿಕೆ ಆಗ್ಬೇಕು. ತಮ್ಮ ಸರ್ಕಾರಕ್ಕೆ ಪೀಠದ ಗೌರವವನ್ನ ಮಂತ್ರಿಗಳಾಗಿದ್ದಾರೆ. ಲೆಕ್ಕಿಸದೆ ಅವ್ರಿಗೆ ನಾಚಿಕೆ ಆಗ್ಬೇಕು. ಅವ್ರ ಮಂತ್ರಿನ ಈ ಕಾಪಾಡಕ್ಕೆ ಯೋಗ್ಯತೆ ಇಲ್ಲ. ಮನೆಯ ಮಂತ್ರಿ ಘನತೆ ಕಾಪಾಡಕ್ಕೆ ಯೋಗ್ಯತೆ ಇಲ್ಲ ಈ ಗೌರವವನ್ನ ಸರ್ಕಾರದವ್ರಿಗೆ. ಹಾಳು ಮಾಡಿ ಮಾನ ಮರ್ಯಾದೆ ಇಲ್ಲ ತಮ್ಮ ಸರ್ಕಾರದವ್ರಿಗೆ. ವೈಯಕ್ತಿಕ ಒಬ್ಬ ಮಂತ್ರಿನೂ ಜವಾಬ್ದಾರಿಗಳನ್ನು ಕೂತ್ಕೊಂಬಾರ್ದಲ್ಲಿ. ಮಾನ ಮರ್ಯಾದೆ ಇದ್ರೆ ಒಬ್ಬ ಧಿಕ್ಕರಿಸಿ ಮಂತ್ರಿನೂ ಕೂತ್ಕೊಂಬಾರ್ದು. ಏನು ಸದನಕ್ಕೆ ಅಗೌರವ ಒಬ್ಬ ತಂದಿದ್ದಾರೆ, ಮಂತ್ರಿಗೆ ಸಹಾಯ ಅಪಮಾನ ಮಾಡಕ್ಕಾಗಿಲ್ಲ ಅಂದ್ರೆ ಮಾಡಿದ್ದಾರೆ. ಯಾಕೆ ಕೂತ್ಕೊಂತೀರಾ ನೀವೆಲ್ಲ ಮಂತ್ರಿಗಳಾಗಿ? ತಾವೆಲ್ಲ ನೋಡಿ ನಾಚಿಕೆ ಆಗ್ಬೇಕು ಅಧ್ಯಕ್ಷರೇ. ಮಂತ್ರಿಗಳು ನೀವು. ನಾಳೆ ನಿಮ್ಗೂ ಆದ್ರೆ ಹಾಳಿ ಮಂತ್ರಿಗಳಿಗೆ ಹರಿದು ನಿಮ್ಮ support ಮಕ್ಕಕ್ಕೆ ಮಾಡ್ರಿ. ಒಯ್ಯುವಂತ ದಲಿತರಿಗೆ ಪ್ರಯತ್ನ ಒಬ್ರಿಗೆ ಹಲವಾರು ದಲಿತ ಶಾಸಕರು ಮಾಡಿದ್ರು. ದಲಿತರ ಎಷ್ಟು ವಿರೋಧ ಜನಾಂಗ ಪಕ್ಷದ ನಾಯಕರು ಎತ್ತರದಿಂದ ಮಾತನಾಡೋರು ಅವರು ಸಹಿತ ಕಾಗದವನ್ನ ಬೀಸಿದ್ರು. ಈ ಕಾಗದವನ್ನ ಬೀಸುವಂತ ಈ ರೀತಿ ಒಂದು ಪಾಟೀಲ್ಗೆ ಗುಂಡಾಗಿರಿ ವರ್ತನೆ ಮಾಡೋದನ್ನ ಯಾವ ಕಾರಣಕ್ಕೂ ಈ ಸದನ ಸಹಿಸೋದಿಲ್ಲ. ಇಲ್ಲಿ ಶಿಸ್ತಿರಬೇಕು, ಜನರ ಕಾಳಜಿ ಇರಬೇಕು, ಪರಸ್ಪರ ಗೌರವ ಇರಬೇಕು. ಪೀಠಕ್ಕೆ ಗೌರವ ನೀಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅದು ಕಾನೂನು ಹೌದು, ನಿಯಮನೂ ಹೌದು, ನಮ್ಮ ಕರ್ತವ್ಯನೂ ಹೌದು. ಆದ್ರೆ ಅದಕ್ಕೆ ಧಿಕ್ಕರಿಸಿ ನಡೆದಿರ್ತಕ್ಕಂಥ ಈ ಎಲ್ಲ ಮಹಿಳೆಯರು ಎಲ್ಲಿವರೆಗೆ ತಮ್ಮ ಮಕ್ಕಳಿಗೆ ಬಂದು ಹೆಗಲಿಗೆ ಹೆಗಲು ಹಚ್ಚುವಂತ ಮಟ್ಟಕ್ಕೆ ಸಂಸದೀಯ ಸಚಿವರಿಗೇನು ಅನ್ನಿಸ್ಲಿಲ್ವಾ? ವಿನಂತಿ ಮಾಡಿದ್ರು ಮಾರ್ಷಲ್ಗಳು ದೂರ ಸರಿಯದೆ ನಮಗೆ ಮನಸ್ಸಿಗೆ ಸಚಿವ ಸಂಪುಟನೇ ಅದೇನು ಹೀರೋಯಿಸಂ ಬಂತೋ ಗೊತ್ತಿಲ್ಲ. ನಮ್ಮ ಸದನಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಏನು ನಡೆದುಕೊಂಡ್ರು, ಏನು ಕಾಗದಗಳನ್ನ ಬೀಸೋದ್ರ ಮೂಲಕ ಅವರ ಅನಾಗರಿಕ ವರ್ತನೆಯನ್ನ ವ್ಯಕ್ತ ಮಾಡಿದ್ರು. ಅದಕ್ಕಾಗಿ ತಾವೇನು ಹೆಸರಿಸಿದ್ದೀರಿ ಆ 18 ಜನರನ್ನ ದಯಮಾಡಿ ತಾವು ತಕ್ಷಣದಿಂದ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿಬೇಕು. ಹಾಗೆ ಅಂತ ಹೇಳಿ ನೀವು ತಂದಿರ್ತಕ್ಕಂಥ ಇದಕ್ಕೆ ನಾನು ಬೆಂಬಲಿಸ್ತೇನೆ. ಈಗ ಪ್ರಸ್ತಾವನೆ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವನೆ ಹೀಗಿದೆ. ಮಾನ್ಯ ಸದಸ್ಯರುಗಳಾದ ದೊಡ್ಡಣ್ಣ ಎಚ್ ಗೌಡ ಪಾಟೀಲ್, ಡಾಕ್ಟರ್ ಅಶ್ವಥ್ ನಾರಾಯಣ್, ಎಸ್ಆರ್ ಪಾಟೀಲ್, ಬಿ ಎ ಬಸವರಾಜ್, ಎಂಆರ್ ಪಾಟೀಲ್, ಚನ್ನಬಸಪ್ಪ, ಬಿ ಸುರೇಶ್ ಗೌಡ, ಉಮ್ಮನಾಥ್ ಕೋಟ್ಯ, ಶರಣು ಸಲಗಾರ್, ಡಾಕ್ಟರ್ ಶೈಲೇಂದ್ರ ಬೆಲ್ದಲ್, ಸಿ ಕೆ ರಾಮಮೂರ್ತಿ, ಎಸ್ ಸ್ವರ್ಣ, ಹರೀಶ್ ಬಿಪಿ, ಡಾಕ್ಟರ್ ಭರತ್ ಶೆಟ್ಟಿ ವೈ, ಮುನಿರತ್ನ, ಬಸವರಾಜ್ ಮುತ್ತಿಮೂರ್, ಧೀರಜ್ ಮುನಿರ, ಡಾಕ್ಟರ್ ಚಂದ್ರು ಲಮಾಣಿ ಇವರುಗಳು ಈ ದಿನ ಸದನದ ಪೀಠದಲ್ಲಿ ಪೀಠದ ಆದೇಶ ಲೆಕ್ಕಿಸದೆ ಸದನದ ಕಾರ್ಯಕ್ರಮ ಅಡ್ಡುಂಟು ಮಾಡುತ್ತಾ ಅಶಿಸ್ತಿನಿಂದ ಅಗೌರವದಿಂದ ನಡೆದುಕೊಂಡಿದ್ದ ಕರ್ನಾಟಕ ವಿಧಾನಸಭೆಯ ಕಾರ್ಯವಿಧಾನ ಮತ್ತು ನಡವಳಿಕೆ ನಿಯಮ 348 ಮೇರೆಗೆ ತಕ್ಷಣ ಜಾರಿಗೆ ಬರುವಂತೆ 6 ತಿಂಗಳವರೆಗೆ ಸದನಕ್ಕೆ ಬಾರದಂತೆ ತಡೆ ಹಿಡಿದು ಅಮಾನತು ಮಾಡಬೇಕು. ಪ್ರಸ್ತಾವ ಸಭೆ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವ ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿ ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಹೌದು ಅನ್ನೋ ಪರವಾಗಿದೆ. ಪ್ರಸ್ತಾವ ಅಂಗೀಕೃತವಾಗಿದೆ. ಈ ಸರ್ಕಾರಕ್ಕೆ ಈಗ ವಿಶೇಷವಾದ